ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನದೊಂದಿಗೆ ಸದಸ್ಯತ್ವ ಅಭಿಯಾನ ನಮ್ಮ ಪಕ್ಷದ್ದು ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರತಿ ಜಿಲ್ಲೆಗೆ ಉಸ್ತುವಾರಿಗಳನ್ನ ಹಾಕಿದ್ದಾರೆ. ಆ ಉಸ್ತುವಾರಿಗಳ ಮುಖಾಂತರ ಆ ಜಿಲ್ಲೆಯಲ್ಲಿ ಸಭೆ ಕರೆದಿ ಸದಸ್ಯತ್ವ ಅಭಿಯಾನ ಯಾವ ರೀತಿ ಮಾಡಬೇಕು, ಪ್ರತಿ ಬೂತ್ ನಲ್ಲಿ ನಾವು 15 ಜನರ ಸದಸ್ಯರನ್ನು ಒಳಗೊಂಡಂತ ಒಂದು ಬೂತ್ ಕಮಿಟಿ ಮಾಡಬೇಕು, ಬೂತ್ ಸದಸ್ಯರು ಮಾಡಬೇಕು. ಅದ್ರ ಮುಖಾಂತರ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ ರಾಜ್ಯದಲ್ಲಿ. ಅದರಂತೆ ಕುಮಟಾ ತಾಲೂಕದಲ್ಲೂ ನಾವೇನು 153 ಬೂತ್ಗಳಿದೆ, ಅದಕ್ಕೆ ಯಾವ ರೀತಿ ನಾವು ಚಾಲನೆ ಕೊಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಸುದೀರ್ಘವಾಗಿ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಉಸ್ತುವಾರಿಗಳು ಬರ್ತಾರೆ. ಅವ್ರು ಬಂದಾಗ ಸದಸ್ಯತ್ವ ಅಭಿಯಾನ ಜಿಲ್ಲೆಯಲ್ಲಿ ಚಾಲನೆ ಸಿಗ್ತದೆ. ನಮ್ಮ ಜಿಲ್ಲೆಗೆ ವೈಎಸ್ವಿ ದತ್ತ ಉಸ್ತುವಾರಿಯಾಗಿ ಮತ್ತು ಗುರುರಾಜ್ ಹುಣಸಿಮರ ಇವರು ಉಸ್ತುವಾರಿಯಾಗಿದ್ದಾರೆ. ಅವ್ರು ಬರ್ತಾರೆ. ಅದಕ್ಕಾಗಿ ಇದು ಪೂರ್ವಭಾವಿ ಸಭೆನೂ ಹೌದು. ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಾವು ಯೋಚನೆ ಮಾಡ್ಕೊಂಡಿದ್ದು, ಪ್ರತಿ ಪಂಚಾಯತಿಗೆ 2 ರಿಂದ 3 ಉಸ್ತುವಾರಿಗಳನ್ನು ಮಾಡಿ, ಆ ಉಸ್ತುವಾರಿಗಳಿಗೆ ಪ್ರತಿ ಪಂಚಾಯತ್ ಅಲ್ಲಿರುವ 7, 8, 6 ಬೂತ್, ಪ್ರತಿಯೊಂದು ಬೂತ್ ಇಂದ ಯಾವ ರೀತಿ ನಾವು ಪ್ರಮುಖರ ಆಯ್ಕೆ ಮಾಡ್ಕೋಬೇಕು, ಎಲ್ಲಾ ಸಮಾಜಕ್ಕೂ ಆದ್ಯತೆ ಕೊಟ್ಟು, ಮಹಿಳೆಯರಿಗೂ ಆದ್ಯತೆ ಕೊಟ್ಟು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಇವತ್ತು ಹೇಳಿ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಬರುವಂತ ಈಗ ಅಕ್ಟೋಬರ್ ತಿಂಗಳಲ್ಲಿ ಬಹಳ ಸಕ್ರಿಯವಾಗಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಅವರವರ ಪಂಚಾಯತ್ ವ್ಯಾಪ್ತಿಯಲ್ಲಿ ತಿರುಗಾಡಿ ಪ್ರತಿಯೊಂದು ಬೂತ್ ಇಂದನೂ 15 ಸಕ್ರಿಯ ಸದಸ್ಯರನ್ನ ನೋಂದಣಿ ಮಾಡಲಿದ್ದಾರೆ. ವಿಶೇಷವಾಗಿ ತಾಲೂಕಾ ಮೇನ್ ಕಮಿಟಿಯವರು ಮತ್ತು ನಾನು ಪ್ರತಿಯೊಂದು ಬೂತ್ಗೂ ಹೋಗಿ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಕರೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಕುಮಟಾ ತಾಲೂಕಲ್ಲಿ ನನ್ನ ಕ್ಷೇತ್ರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚಾಲನೆ ಸಿಕ್ಕಿದೆ. ನಾವು ಅದೇ ಕುಮಟಾ ತಾಲೂಕಲ್ಲಿ ಇವತ್ತು ಆರಂಭ ಮಾಡಿದ್ದೀವಿ, ಅಂದ್ರೆ ಅದ್ರ ಪ್ರಕ್ರಿಯೆ ಆರಂಭ ಮಾಡಿದ್ದೀವಿ. ಚಾಲನೆ ಅವ್ರು ಬಂದಾಗ ಮಾಡ್ತೀವಿ, ಜಿಲ್ಲಾ ಉಸ್ತುವಾರಿಗಳು ಬಂದಾಗ. ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಂತೆ ಈ ಕ್ಷೇತ್ರದಲ್ಲಿ ಕುಮಟಾ ತಾಲೂಕ್ ಮತ್ತು ಹೊನ್ನಾವರ ಅರ್ಧ ಭಾಗ ಇದೆ. ನಾವು ಅತ್ಯಂತ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ಮಾಡ್ತೀವಿ. ಮತ್ತೆ ಸದಸ್ಯತ್ವ ಅಭಿಯಾನ 215 ಬೂತ್ಗೂ ಸದಸ್ಯತ್ವ ಅಭಿಯಾನ ಆದ್ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಇಲ್ಲಿ ಬಂದು ಬೂತ್ ಸಮಾವೇಶ ಮಾಡಲಿದ್ದಾರೆ. ಹಾಗಾಗಿ ಅದು ಅಕ್ಟೋಬರ್ 8 ಅಥವಾ ನವೆಂಬರ್ ಅಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಕೈಯಿಂದ ಬೂತ್ ಸಮಾವೇಶ ಕುಮಟಾ ಕ್ಷೇತ್ರದಲ್ಲಿ ನಡೆಯಲಿದೆ. ಡಿಜಿಟಲ್ ಅಲ್ಲ, ಈಗ ನಮ್ಗೆ ಇದರದಿಂದ ಮಾಡೋದಕ್ಕೆ ಹೇಳಿದ್ದಾರೆ. ನಮ್ಗೆ ಬುಕ್ಲೆಟ್ ಕೊಟ್ಟಿದ್ದಾರೆ. ಬುಕ್ಲೆಟ್ ಇಂದ ನಾವೇನು ಹಳೆ ಪದ್ಧತಿ ಮ್ಯಾನ್ಯುಯಲ್ ಪದ್ಧತಿ ಇದೆ ಅದ್ರ ಪ್ರಕಾರನೇ ಮಾಡುವಂತದ್ದು ಹೇಳಿದ್ದಾರೆ. ಅದೇ ಪ್ರಕಾರ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ, ಬೂತ್ ಸಮಾವೇಶ ಮಾಡಿದಾಗ ಅವರೇ ಖುದ್ದು ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯದ ಇದು ವಿಧಾನಸಭೆ ಸದಸ್ಯರ ನಾಯಕರಾದ ಸುರೇಶ್ ಬಾಬು ಅವರು ಮತ್ತು ನಮ್ಮ ಕೋರ್ ಸಮಿತಿ ಅಧ್ಯಕ್ಷರಾದ ನಮ್ಮ ಜಿ.ಟಿ. ದೇವೇಗೌಡರು ಒಳಗೊಂಡಂತೆ ಎಲ್ಲಾ ಪ್ರಮುಖರು ಈ ಸಮಾವೇಶಕ್ಕೆ ಬರ್ತಾರೆ. ಅಲ್ಲ, ಪ್ರತಿ ಬೂತ್ ಅಲ್ಲಿ ಮಾಡ್ತಾರೆ. ಆ ಸಮಾವೇಶನ ಇಲ್ಲಿ ಅಥವಾ ಹೊನ್ನಾವರ ಎಲ್ಲಿ ಅಂತ ಒಂದ್ ಕಡೆ ಮಾಡ್ತಾರೆ. ಮತ್ತೊಂದು ಅಂದ್ರೆ ಈ ವಿಶೇಷವಾಗಿ ಕುಮಟಾದ್ರ ಬಗ್ಗೆ ಬಹಳ ಹೆಚ್ಚಿನ ಗಮನ ಹರಿಸಿದ್ದಾರೆ. ಯಾಕಂದ್ರೆ ಇದು ಅತ್ಯಂತ ಯಶಸ್ವಿ ಕ್ಷೇತ್ರ ಜಾತ್ಯತೀತ ಜನತಾದಳಕ್ಕೆ. ಈ ಕ್ಷೇತ್ರ ಸಾಕಷ್ಟು ಮತವನ್ನ ಕೊಟ್ಟು ಜಯದತ್ತ ಬಂದಂತದ್ದು. ಹಾಗಾಗಿ ಇದಕ್ಕೆ ವಿಶೇಷ ಗಮನ
ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹರಿಸ್ತಾರೆ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.